ಯುಗಾದಿ ಹಬ್ಬದ ನಿಮಿತ್ತ ವಿನೋಬ ನಗರ ಶ್ರೀ ಜೋಡು ಮಾರುತೇಶ್ವರನಿಗೆ ರುದ್ರಾಭಿಷೇಕ ಮತ್ತು ಪಲ್ಲಕ್ಕಿ ಸೇವೆ. ಕುಕನೂರು ಪಟ್ಟಣದ ವಿನೋಬ ನಗರದ ಶ್ರೀ ಜೋಡು ಮಾರುತೇಶ್ವರನಿಗೆ ಮಾರ್ಚ್ 29, 2025 ಶನಿವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ನಿಮಿತ್ತ ವೇದಮೂರ್ತಿ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ ಇವರಿಂದ ಶ್ರೀ ಜೋಡು ಮಾರುತೇಶ್ವರನಿಗೆ ವಿಶೇಷ ಅಭಿಷೇಕ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ ಎಂದು ದೇವಸ್ಥಾನ ಕಮಿಟಿಯ ಸೇವಾ ಕಾರ್ಯಕರ್ತ ಮಲ್ಲಯ್ಯ ಮುಳುಗುಂದಮಠ, ಚಂದ್ರಯ್ಯ ವಸ್ತ್ರದ ಮತ್ತು ಸರೋಜಮ್ಮ ಮಾತನಾಡಿದರು. ಬೆಳಗ್ಗೆ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ಮಹಾರುದ್ರಾಭಿಷೇಕ ಕಾರ್ಯಕ್ರಮವನ್ನು ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ನೆರವೇರಿಸಿದರು. ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ನೆರವೇರಿಸಲಾಯಿತು. ಸಾಯಂಕಾಲ 4 ಗಂಟೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳನ್ನು ನೆರವೇರಿಸಿ ವಿಜೇತರಾದ ಮಕ್ಕಳಿಗೆ ನೋಟುಬುಕ್, ಪೆನ್ ವಿತರಿಸುವ ಮೂಲಕ ಮಕ್ಕಳಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಮನೋಭಾವನೆಯನ್ನು ಹುರಿದುಂಬಿಸಲು ಶ್ರೀ ಜೋಡು ಮಾರುತೇಶ್ವರ ದೇವಸ್ಥಾನದ ಕಮಿಟಿಯು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು. ಮಾರ್ಚ್ 30, 2025 ಭಾನುವಾರ ದಿನದಂದು ಮುಂಜಾನೆ 5:35 ಗಂಟೆಗೆಯಿಂದ 6:35 ಗಂಟೆಯವರೆಗೆ ಕುಂಕುಮ ಸೇವೆ ಹಾಗೂ ಎಲ್ಲಿ ಚೆಟ್ಟು ಪೂಜೆ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿತರಣೆ 1 ಗಂಟೆಗೆ ಸಕಲ ಸದ್ಭಕ್ತರಿಗೂ ಪ್ರಸಾದ ಸೇವೆಯನ್ನು ವಿತರಿಸಲಾಗುತ್ತದೆ. ಸಾಯಂಕಾಲ 7 ಗಂಟೆಗೆ ಶ್ರೀ ಜೋಡು ಮಾರುತೇಶ್ವರನ ಪಲ್ಲಕ್ಕಿ ಸೇವೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಜೋಡು ಮಾರುತೇಶ್ವರನ ಸಕಲ ಸದ್ಭಕ್ತಾದಿಗಳು ಹಾಗೂ ದೇವಸ್ಥಾನ ಕಮಿಟಿಯ ಸೇವಾ ಕಾರ್ಯಕರ್ತರು ಮತ್ತು ವಿನೋಬ ನಗರದ ಪಟ್ಟಣದ ಮಹಿಳೆಯರು ಸದ್ಭಕ್ತಾದಿಗಳು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಜೋಡುಮಾರುತೇಶ್ವರನ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಜೋಡುಮಾರುತೇಶ್ವರ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಅಮಾವಾಸ್ಯೆ ದಿವಸ ಶ್ರೀ ವೇದಮೂರ್ತಿ ಸಿದ್ದಲಿಂಗಯ್ಯ ಇವರ ಒಂದು ನೇತೃತ್ವದಲ್ಲಿ ಜೋಡು ಮಾರುತೇಶ್ವರನಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ನೆರವೇರಿದ್ದು, ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಶ್ರೀ ಜೋಡು ಮಾರುತೇಶ್ವರನ್ನು ಒಂದು ಪಾದರಕ್ಷೆಯನ್ನು ನಮ್ಮ ಜೋಡು ಮಾರುತೇಶ್ವರನ ಭಕ್ತಾದಿಗಳಾದ ಮಂಜುನಾಥ್ ಸಂದುಮನಿ ಹಾಗೂ ಯಮನೂರಪ್ಪ ಬಂಗಿ ಇವರು ಈ ಒಂದು ಪಾದಕೆಗಳನ್ನು ಮಾಡಿಸಿದ್ದು, ಅವುಗಳನ್ನು ಕುಕನೂರಿನ ಮುಖ್ಯ ಬೀದಿ ಮುಖಾಂತರ ಶ್ರೀ ಜೋಡು ಮಾರುತೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ 9 ಗಂಟೆಗೆ ತೆಗೆದುಕೊಂಡು ಬರಲಿದ್ದು, ತದನಂತರ 1 ಗಂಟೆಗೆ ಶ್ರೀ ಹನುಮಂತಪ್ಪ ಬಂಗಿ ಪೊಲೀಸ್ ಇವರು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿಯಾಗಿ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ದೇವಸ್ಥಾನದ ವತಿಯಿಂದ ಶ್ರೀ ಜೋಡು ಮಾರುತೇಶ್ವರನ ಒಂದು ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ನೆರವೇರಿದ್ದು, ಕುಕನೂರಿನ ಒಂದು ಮುಖ್ಯ ಬೀದಿಯ ಮುಖಾಂತರ ಶ್ರೀ ಜೋಡು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪಿ ಪುನಃ ವಿನೋಬ ನಗರದ ಮುಖಾಂತರವಾಗಿ ಶ್ರೀ ಜೋಡು ಮಾರುತೇಶ್ವರನ ಒಂದು ದೇವಸ್ಥಾನವನ್ನು ತಲುಪಿ ತದನಂತರ ಮಹಾಮಂಗಳಾರತಿ ಮುಖಾಂತರ ಕಾರ್ಯಕ್ರಮ ಮುಕ್ತಾಯ ಹೊಂದಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಕನೂರಿನ ಎಲ್ಲ ಸದ್ಭಕ್ತರು ಹಾಗೂ ತಾಯಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಜೋಡು ಮಾರುತೇಶ್ವರನ ಒಂದು ಕೃಪಾ ಆಶೀರ್ವಾದಕ್ಕೆ ಕಾರಣವಾಗಬೇಕೆಂದು ಈ ಮುಖಾಂತರ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದೇವಸ್ಥಾನ ಕಮಿಟಿ ವಿನೋಬನಗರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವತ್ತಿನ ದಿವಸ ಅಮಾವಾಸ್ಯೆಯ ದಿವಸ ಬೆಳಗ್ಗೆ 6 ಗಂಟೆಗೆ ಶ್ರೀ ವೇದಮೂರ್ತಿ ಸಿದ್ದಲಿಂಗಯ್ಯ ಕಳಿಮಠ ಇವರ ವತಿಯಿಂದ ರುದ್ರಾಭಿಷೇಕವನ್ನು ನೆರವೇರಿಸಿ ಹಾಗೆ ಸಾಯಂಕಾಲ ಮಕ್ಕಳಿಂದ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಅದೇ ತರಹಾಗಿ ನಾಳೆ ದಿವಸ ಇವತ್ತಿನ ದಿವಸ ಸಾಯಂಕಾಲ ಮಕ್ಕಳಿಂದ ಪಾಠಗಳನ್ನು ಏರ್ಪಡಿಸಿ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಿ ಕಮಿಟಿ ವತಿಯಿಂದ ಬಹುಮಾನವನ್ನು ವಿತರಿಸಿ ಮಕ್ಕಳಲ್ಲಿ ಮತ್ತಷ್ಟು ಹುಮ್ಮಸ ತುಂಬಲಿ ಅಂತಂದು ಹೇಳಿ ಕಮಿಟಿ ಅವರುಕೊಂಡು ಇವತ್ತು ಏರ್ಪಡಿಸಿದ್ದೀವಿ. ನಾಳೆ ಪಾಡ್ಯ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಯಂಕಾಲ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸುತ್ತದೆ. ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಟ್ಟಣದ
ಕುಕನೂರು ಪಟ್ಟಣದ ವಿನೋಬ ನಗರದಲ್ಲಿ ಶ್ರೀ ಜೋಡುಮಾರುತೇಶ್ವರ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಎಲ್ಲರೂ ಹೆಣ್ಣುಮಕ್ಕಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡುತ್ತೇವೆ, ಯಶಸ್ವಿಯಾಗಿ ಮಾಡುತ್ತೇವೆ. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯನ್ನು ಮಾಡುತ್ತೇವೆ. ಸದ್ಭಕ್ತರು ಎಲ್ಲರೂ ಸೇರಿ ತನು ಮನಧನದಿಂದ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು.